ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು. ಎಂದು ಆನಂದ ನನ್ನೇಸು ನೀಡುವ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 27ನೇ ಅಧ್ಯಾಯ ವಚನ 27ರಿಂದ 44ರವರೆಗೆ ನಾವು ಓದುವ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಹಿಂದಿನ ದಿನ ನಾವು ಧ್ಯಾನಿಸಿದೆವು ಪೌಲನಿಗೆ ದೇವರು ಕೊಟ್ಟ ದರ್ಶನ, ಆ ದರ್ಶನದ ಮೇರೆಗೆ ಆ ಜನರನ್ನು ಬಲಪಡಿಸಿದ ಎಂಬುದಾಗಿ. ತದನಂತರ ಅವರೆಲ್ಲರೂ ಊಟ ಮಾಡಿ ಧೈರ್ಯವನ್ನು ತೆಗೆದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಅಲ್ಲಿದ್ದ ನಾವಿಕರು ಈ ಹಡಗು ಸರಿಯಾಗಿ ದಡವನ್ನು ಸೇರದಿದ್ದರೆ ನಾವಾದರೂ ತಪ್ಪಿಸಿಕೊಳ್ಳೋಣ ಅಂತ ಹಗ್ಗಗಳನ್ನು ಸಮುದ್ರಕ್ಕೆ ಬಿಟ್ಟು ಚಿಕ್ಕ ಚಿಕ್ಕ ಒಂದು ತೆಪ್ಪ ಥರ ಬರುತ್ತಲ್ಲ, ಅದರಲ್ಲಿ ತಪ್ಪಿಸಿಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಇದು ಪೌಲನಿಗೆ ಗೊತ್ತಾಗಿ ಅವನು ಶತಾಧಿಪತಿಗೆ ಮುನ್ನೆಚ್ಚರಿಕೆಯನ್ನು ಕೊಡುತ್ತಾನೆ. 31ನೇ ವಚನ 27-31. ಆಗ ಪೌಲನು ಶತಾಧಿಪತಿಯನ್ನು ಮತ್ತು ಸೈನಿಕರನ್ನು ಉದ್ದೇಶಿಸಿ, ಈ ನಾವಿಕರು ಹಡಗಿನಲ್ಲೇ ಉಳಿಯದಿದ್ದರೆ ನಮ್ಮ ಪ್ರಾಣ ಉಳಿಯದು ಎಂದು ಎಚ್ಚರಿಸಿದನು. ಕೂಡಲೇ ಸೈನಿಕರು ದೋಣಿಯ ಹಗ್ಗಗಳನ್ನು ಕತ್ತರಿಸಿ ಅದು ಸಮುದ್ರದ ಪಾಲಾಗುವಂತೆ ಮಾಡಿದರು. ಅದರಲ್ಲಿ ಪ್ರಯಾಣ ಮಾಡುತ್ತಿದ್ದ ನಾವಿಕರು ನಮ್ಮ ಪ್ರಾಣ ಹೇಗಾದರೂ ಉಳಿಸ್ಕೊಳ್ಳೋಣ, ಇವರ ಪಾಡು ಏನಾದರೂ ಆಗಲಿ ಎಂದು ಸ್ವಾರ್ಥದಿಂದ ತಮ್ಮ ಪ್ರಾಣ ರಕ್ಷಣೆಗಾಗಿ ಅವರು ಕ್ರಿಕೆಟ್ ಆಗಿ ಕುತಂತ್ರದಿಂದ ಆ ಹಗ್ಗಗಳನ್ನು ಬಿಟ್ಟು ಅವರು ಟ್ರೈ ಮಾಡ್ತಾ ಇರ್ತಾರೆ. ಪೌಲನಿಗೆ ಅದು ಗೊತ್ತಾದ ಮೇಲೆ ಶತಾಧಿಪತಿ ಎಚ್ಚರಿಸಿ ಅದನ್ನು ಕತ್ತರಿಸಿ ಬಿಸಾಡುತ್ತಾನೆ. ಇದನ್ನು ಓದುವಾಗ ನೆನಪಾದದ್ದು, ಇತ್ತೀಚೆಗೆ ಒಂದು ಏರ್ ಕ್ರ್ಯಾಶ್ ಆಯ್ತಲ್ವಾ, ಅದರಲ್ಲಿ ನಾವಿಕಾ ಪ್ಲಸ್ ಏರ್ ಹೋಸ್ಟೆಸ್ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಯಿತು ನಾವು ಚಲಿಸುತ್ತಿರುವ ವಿಮಾನಕ್ಕೆ ಏನೋ ಅಪಘಾತ ಆಗುತ್ತದೆ ಎಂದು. ಅವರಿಗೆ ಸೇಫ್ಟಿ ವಿಂಡೋಸಿಂದ ಸುಲಭವಾಗಿ ಅವರು ತಪ್ಪಿಸ್ಕೊಳ್ಬೋದಾಗಿತ್ತು, ಆದರೆ ಅವರು ಕರ್ತವ್ಯ ಪಾಲನೆಯಲ್ಲಿ ನಿರತರಾಗಿದ್ದರು. ಇಷ್ಟು ಜನ ಇದರೊಳಗಿದ್ದಾರೆ, ಇವರ ಪ್ರಾಣವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ, ನಾವು ಸತ್ತರೂ ಸರಿ ಇವರನ್ನಾದರೂ ಕಾಪಾಡಲೇಬೇಕೆಂದು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟರು ಎಂಬುದಾಗಿ ಸರ್ಕಾರ ಅವರನ್ನು ಮಹತ್ವಪೂರ್ಣವಾಗಿ ಗೌರವಿಸಿದೆ. ಅದು ನಿಜಕ್ಕೂ ಶ್ಲಾಘನೀಯ. ಕರ್ತವ್ಯ ಪಾಲನೆ, ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆಯಿಂದ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಮಾಡುವಾಗ ಅದಕ್ಕೆ ತಕ್ಕ ಪ್ರತಿಫಲ ದೇವರಿಂದ ನಮಗೆ ಅನುಗ್ರಹಿಸಲಾಗುತ್ತದೆ. ಓಕೆ, ಬೆಳಗಾಗುತ್ತಿದ್ದಂತೆ ಪೌಲನು ಅವರೆಲ್ಲರನ್ನು ಕುರಿತು ಇಂತೆಂದನು. 33ನೇ ವಚನ, ನೀವೆಲ್ಲರೂ ಚಿಂತೆಯಿಂದ 14 ದಿನಗಳವರೆಗೆ ಏನನ್ನು ತಿನ್ನದೇ ಇದ್ದೀರಿ. ಚಿಂತೆ ಮಾಡಬೇಡಿ. ಯಾರಾದರೂ ಚಿಂತೆ ಮಾಡಿ ಊಟ ಬಿಟ್ಟಿದ್ದೀರಾ? ದೇವರ ವಾಕ್ಯ ಹೇಳುತ್ತೆ, ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನದ ಒಂದು ದಿನವನ್ನು, ಸ್ವಲ್ಪ ಸಮಯವನ್ನು ಹೆಚ್ಚು ಮಾಡಲು ಕಮ್ಮಿ ಮಾಡಲು ಯಾರಿಂದಾದರೂ ಸಾಧ್ಯವಾದೀತೆ? ಒಂದು ತಲೆಗೂದಲನ್ನು ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡಲು ಸಾಧ್ಯವಾದೀತೆ? ನಿಮ್ಮ ಚಿಂತೆಯನ್ನೆಲ್ಲ ಸರ್ವೇಶ್ವರನಿಗೆ ಒಪ್ಪಿಸಿ, ಆತನಿಗೆ ನಿಮ್ಮ ಮೇಲೆ ಲಕ್ಷ್ಯವಿದೆ. ಆತನು ನಿಮ್ಮನ್ನು ಪ್ರೀತಿಸುವವರಾಗಿದ್ದಾರೆ, ನಿಮ್ಮನ್ನು ಪೋಷಣೆ ಮಾಡುವ ದೇವರಾಗಿದ್ದಾರೆ, ನಿಮ್ಮ ಕುರಿತು ಚಿಂತಿಸುವವರಾಗಿದ್ದಾರೆ. ಈಗ ತಂದೆ ತಾಯಿಗಳಿಗೆ ಯಾವಾಗಲೂ ಮಕ್ಕಳ ಚಿಂತೆ, ಮಕ್ಕಳನ್ನ ಏನು ಓದಿಸೋದು, ಮಕ್ಕಳಿಗೆ ಯಾವಾಗ ಮದುವೆ ಮಾಡೋದು, ಮಕ್ಕಳಿಗೆ ಏನು ಇಸ್ಕೊಡೋದು ಅನ್ನೋ ರೀತಿಯಲ್ಲಿ. ಕೆಟ್ಟ ತಂದೆ ತಾಯಿಗಳಾದ ನಾವೇ ನಮ್ಮ ಮಕ್ಕಳ ಕುರಿತು ಇಷ್ಟೊಂದು ಚಿಂತಿಸಬೇಕಾದರೆ ಸ್ವರ್ಗದಲ್ಲಿರುವ ತಂದೆ ಇನ್ನೆಷ್ಟು ನಮ್ಮ ಕುರಿತು ಚಿಂತಿಸುವವರಾಗಿದ್ದಾರೆ. ಹಾಕಿ, ನನ್ನ ಯೇಸು ನನ್ನ ರಕ್ಷಕ ನನ್ನ ಕುರಿತು ಚಿಂತಿಸುವವರಾಗಿದ್ದಾರೆ. ನನಗೊಬ್ಬ ರಕ್ಷಕರಿದ್ದಾರೆ, ನನ್ನ ಜೀವಿತದಲ್ಲಿ ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾರ್ಪಡಿಸುವ ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ನೀವೆಲ್ಲರೂ ಚಿಂತೆಯಿಂದ 14 ದಿನಗಳವರೆಗೆ ಏನನ್ನು ತಿನ್ನದೇ ಇದ್ದೀರಿ. ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ಸ್ವಲ್ಪ ಆಹಾರವನ್ನಾದರೂ ತೆಗೆದುಕೊಳ್ಳಿ, ನಿಮ್ಮ ತಲೆಗೂದಲೊಂದು ಕೊಂಕಾಗದು ಎಂದು ಹೇಳಿ ಊಟ ಮಾಡುವಂತೆ ಪ್ರೋತ್ಸಾಹಿಸಿದನು. ಹೀಗೆ ಹೇಳಿದ ಮೇಲೆ ಪೌಲನು ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಿನ್ನಲಾರಂಭಿಸಿದನು. ಆಗ ಅವರೆಲ್ಲರೂ ಧೈರ್ಯ ತಂದುಕೊಂಡು ಆಹಾರವನ್ನು ಸೇವಿಸಿದರು.
ಪೌಲ ಅಂಥ ಸಮಯದಲ್ಲೂ ಮೊಟ್ಟ ಮೊದಲು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ರೊಟ್ಟಿಯನ್ನು ಮುರಿದು ತಾನು ಭುಜಿಸಿ ಅದನ್ನು ಪರರಿಗೂ ಕೊಡುತ್ತಾನೆ. ತದನಂತರ ಅವರೆಲ್ಲರೂ ಸುರಕ್ಷಿತವಾಗಿ ಹಲಗೆಗಳ ಮೇಲೆ ಬಂದು ದಡವನ್ನು ಸೇರುವುದನ್ನು ನಾವು ನೋಡುತ್ತೇವೆ. ಈ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ಕೀರ್ತನೆ 107. ಕಷ್ಟ ಸಂಕಟದಲ್ಲಿ ಅವರು ಸರ್ವೇಶ್ವರನಿಗೆ ಮೊರೆ ಇಟ್ಟರು, ದೇವರು ಅವರನ್ನು ಸರ್ವ ಆಪತ್ತಿನಿಂದ ಬಿಡುಗಡೆ ಮಾಡಿದರು. ಆಮೆನ್. ನಿಮಗೆ ಒದಗುವ ಎಲ್ಲ ಕಷ್ಟ ಸಂಕಟಗಳಲ್ಲಿ ದೇವರಿಗೆ ಮೊರೆ ಇಡಿರಿ, ದೇವರಲ್ಲಿ ವಿಶ್ವಾಸವಿಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸ್ತುತಿ ಮಾಡಿ. ಸರ್ವ ಆಪತ್ತಿನಿಂದ, ಯಾವುದೋ ಒಂದು ಆಪತ್ತ, ಸಕಲ ಕೇಡುಗಳಿಂದ ನಮ್ಮನ್ನು ಕಾಯ್ದು ಕಾಪಾಡುವರು. ಕೀರ್ತನೆ 107 ವಚನ 24ರಲ್ಲಿ ಕಂಡರು ಪ್ರಭುವಿನ ಪವಾಡಗಳನ್ನು, ಸಮುದ್ರದೋಳು ಆತನ ಅದ್ಭುತಗಳನ್ನು. ಸಮುದ್ರ ಸಹ ದೇವರಿಗೆ ವಿಧೇಯವಾಗಿದೆ. ಇಡೀ ಪ್ರಕೃತಿ ದೇವರ ಕರಗಳಲ್ಲಿದೆ. ಅವುಗಳ ಮೇಲೆ ಅಧಿಕಾರವನ್ನು ಯೇಸುವಿನ ನಾಮದಲ್ಲಿ ನಾವು ಪಡೆದುಕೊಂಡಿದ್ದೇವೆ. ಪ್ರಭು ಯೇಸು ಶಿಷ್ಯರೊಟ್ಟಿಗೆ ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಅಲ್ಲೋಲ ಕಲ್ಲೋಲ ಬಿರುಗಾಳಿ ಎದ್ದಾಗ ಪ್ರಭು ಯೇಸು ಅದನ್ನು ಗದರಿಸಿದರು. ಮೊರೆಯಬೇಡ, ಸುಮ್ಮನಿರು ಎಂದು ಗದರಿಸಿದಾಗ ಅದು ಪ್ರಶಾಂತವಾಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಗಾಳಿಯು ಸಮುದ್ರದ ಅಲೆಗಳು ಇವರು ಹೇಳುವಂತೆ ಕೇಳುತ್ತದಲ್ಲಪ್ಪ, ಎಂಥ ಅದ್ಭುತ ಎಂಬುದಾಗಿ. ಅದೇ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬಿರುಗಾಳಿ ಎದ್ದಿತು, ಆತನ ಆಜ್ಞೆಯೊಂದಕ್ಕೆ ತರಂಗಗಳು ಬೋರ್ಗರೆದವು, ಅದರೊಂದಿಗೆ ಗಗನಕ್ಕೇರಿದರು, ಅಗಾಧಕ್ಕಿಳಿದರು, ಗಂಡಾಂತರಕ್ಕೆ ಸಿಲುಗಿ ಕರಗಿ ಹೋದರು, ಸಮುದ್ರದಲ್ಲಿ ಅಡ್ಡಾಡಿದರು, ಒಯ್ದಾಡಿದರು, ಕುಡುಕರಂತೆ ದಿಕ್ಕು ತೋರದಾರದರು, ದಕ್ಷತೆ ಸಾಲದೆ. ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತನು ಅವರಿಗೆ. ಆ ಬಿರುಗಾಳಿಯನ್ನಾತ ಶಾಂತಪಡಿಸಿದ. ನಿಂತು ಹೋಯಿತು ಸಮುದ್ರದ ಅಲೆಗಳ ಮೊರೆತ, ತಂದಿತು ಪ್ರಶಾಂತತೆ ಸಂತಸ ಅವರಿಗೆ. ಮುಟ್ಟಿಸಿದನು ಆತ ಅವರು ಆಶಿಸಿದ ರೇವಿಗೆ. ಹೊಗಳಲ್ಲಿ ಜನರೆಲ್ಲರೂ ಪ್ರಭುವಿನ ಅಚಲ ಪ್ರೀತಿಯನ್ನು, ಜನರಿಗೆ ಆತ ಎಸಗಿದ ಅತಿಶಯಗಳನ್ನು. ಪ್ರೈಸ್ ದ ಲಾರ್ಡ್. ಹೊಗಳಲ್ಲಿ ಜನರೆಲ್ಲರೂ ಆತನನ್ನು, ನೆರೆದ ಸಭೆಯಲ್ಲಿ ಜನರಿಗೆ ಆತ ಮಾಡಿದ ಅದ್ಭುತ ಕಾರ್ಯಗಳನ್ನು. ಅನೇಕರು ದೇವರಿಂದ ಅದ್ಭುತವನ್ನ, ಸೌಖ್ಯವನ್ನ, ಆಶೀರ್ವಾದವನ್ನ ಪಡೆದುಕೊಂಡ ಮೇಲೆ ಸಾಕ್ಷಿ ಹೇಳಲು ಹಿಂದೆ ಮುಂದೆ ನೋಡ್ತಾರೆ. ಸಭೆ ನೆರೆದಿದ್ದ ಸಭೆಯ ಮುಂದೆ ದೇವರ ನಾಮವನ್ನು ಮಹಿಮೆಪಡಿಸಲು ನಾಚಿಕೆ ಪಡ್ತಾರೆ. ಆದರೆ ಸಂಕಟದಲ್ಲಿದ್ದಾಗ ನಿನ್ನನ್ನು ಬಿಡುಗಡೆ ಮಾಡಿದ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಸಾಕ್ಷೀಕರಿಸಲು ಮರೆಯಬೇಡ. ಒಂದು ಕ್ಷಣಗಳ ನಮ್ಮ ಕಣ್ಗಳನ್ನು ಮುಚ್ಚೋಣ. ಈ ದಿನ ನೀವು ಎಂಥ ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಿರಬಹುದು, ಯಾವುದೇ ರೀತಿಯ ದುರವಸ್ಥೆಯಲ್ಲಿ ಇರಬಹುದು, ಭಯಪಡಬೇಡಿ. ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುವ ದೇವರು. ಮುರಿದ ಮನಸ್ಸು, ಜಜ್ಜಲ್ಪಟ್ಟ ಹೃದಯಕ್ಕೆ ಪ್ರಭು ಸಮೀಪದಲ್ಲಿಹನು, ಹತ್ತಿರದಲ್ಲಿಹನು. ಪ್ರಭು ಮೊರೆ ಇಡುವವರಿಗೆ ಯಥಾರ್ಥವಾಗಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಶೋಧನೆ ವೇದನೆಗಳಲ್ಲಿ ನನ್ನ ನಾಮವನ್ನು ಕೂಗಿ ಕರೆಯಿರಿ. ಅವರನ್ನು ಸಕಲ ವಿಧವಾದ ಸರ್ವಾಪತ್ತಿನಿಂದ, ಕೇಡುಗಳಿಂದ ಬಿಡುಗಡೆ ಮಾಡಿ ಸಂರಕ್ಷಿಸುವೆನು. ಹೊಗಳಲ್ಲಿ ಪ್ರಭುವಿನ ಅಚಲ ಪ್ರೀತಿಯನ್ನು, ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ಸಾಕ್ಷೀಕರಿಸಲಿ ಎಂಬಂತೆ ಈ ದಿನ ಯಾರೆಲ್ಲ ನಾನಾ ವಿಧವಾದ ಕಷ್ಟ ಸಂಕಟ, ರೋಗ ಬಾಧೆ, ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದಾರೋ, ಸಮುದ್ರದಲ್ಲಿ ಅವರು ಅಲೆಗಳು ಬಿರುಗಾಳಿಗಳಿಗೆ ಹೊಯ್ದಾಡಿ ತುಯ್ದಾಡುವಂತೆ ಅವರ ಜೀವನ ಅಲ್ಲೋಲ ಕಲ್ಲೋಲವಾಗಿರಬಹುದು. ನಿನ್ನ ಕರಗಳನ್ನು ಮೇಲೆ ಕೆತ್ತಿ ಸರ್ವೇಶ್ವರನಿಗೆ ಸಮರ್ಪಿಸು. ನನ್ನ ಸಹಾಯ ಬರುವುದಾದರೂ ಎಲ್ಲಿಂದ? ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವೇಶ್ವರನಿಂದಲೇ ನನ್ನ ಸಹಾಯ ಬರುತ್ತದೆ ಎಂದು ಯೇಸುವೆ, ಈಗ ನಿಮ್ಮ ಕಡೆಗೆ ನಮ್ಮ ಕರಗಳನ್ನು ಎತ್ತಿದ್ದೇವೆ. ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಪವಿತ್ರಾತ್ಮರಿಂದ ಅಭಿಷೇಕಿಸಿ, ಅವರ ಕಷ್ಟ ಸಂಕಟಗಳಿಂದ ಬಿಡುಗಡೆಯನ್ನು ನೀಡಿರಿ. ಕೀರ್ತನೆ 34 ವಚನ 5ರಲ್ಲಿ ಆತನಲ್ಲಿ ವಿಶ್ವಾಸವಿಟ್ಟವರು ಅವರ ಮುಖ ನಾಚಿಕೆಗೆ, ಲಜ್ಜೆಗೆ, ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಅವರು 2 ಪಟ್ಟು ಮಹಿಮೆಯಿಂದ ನಿಮಗೆ ಸಾಕ್ಷಿಯ ಮಕ್ಕಳಾಗಿ ನಿಲ್ಲುವಂತೆ, ಯೇಸುವಿನ ಅದ್ಭುತ ಕಾರ್ಯಗಳು ಅವರ ಜೀವಿತದಲ್ಲಿ ನೆರವೇರುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.